ಎಷ್ಟೋ ಜನಕ್ಕೆ ಗೊಡ್ಖಾರ ಗೊತ್ತಿರ್ಬೋದು ಅಥವಾ ಎಷ್ಟೋ ಜನಕ್ಕೆ ಗೊತ್ತಿಲ್ಲದೇ ಇರ್ಬೋದು. ಈ ಒಂದು ಗೊಡ್ಖಾರ ಇದೆಯಲ್ಲ, ಇದು ಚಪಾತಿಗಾಗ್ಬೋದು, ಅನ್ನಕ್ಕಾಗ್ಬೋದು, ಮುದ್ದೆಗಾಗ್ಬೋದು, ಪ್ರತಿಯೊಂದಕ್ಕೂ ಕಾಂಬಿನೇಷನ್ ಆಗುತ್ತೆ ನೀವು ಒಂದು ಸ್ವಲ್ಪ ತುಪ್ಪನ ಸೇರಿಸಿ ತಿನ್ನೋದ್ರಿಂದ. ಅದರಲ್ಲಂತೂ ಈ ಗೊಡ್ಖಾರನ ಉಪಯೋಗಿಸಿ ಸ್ವಲ್ಪ ನೀರನ್ನು ಬೆರೆಸಿ ನಾವು ಮುದ್ದೆನೂ ಸಹ ಊಟ ಮಾಡ್ಬೋದು. ಈ ಗೊಡ್ಖಾರನ ನೀವು ಮಾಡಿ ಇಮಿಡಿಯೇಟಾಗಿ ಫ್ರಿಜ್ಜಲ್ಲಿ ಇಡ್ದಿರ ಒಂದು ದಿನ ಆದ ನಂತರ ಇಟ್ಟರೆ ನಿಮಗೆ ಆ ಒಂದು ದಿನದಲ್ಲಿ ಇದು ಚೆನ್ನಾಗಿ ರುಚಿ ಬರುತ್ತೆ. ಮತ್ತೆ ನೀವು 15ರಿಂದ 1 ತಿಂಗಳವರೆಗೂ ನೀವು ಫ್ರಿಜ್ಜಲ್ಲಿ ಇಟ್ಕೊಂಡು ಬೇಕಾದಾಗ ಗುಡ್ಖಾರದ ಸವಿನ ಸವಿಬೋದು. ಹಾಗೆ ಬನ್ನಿ ಈಗ ಗುಡ್ಖಾರ ಮಾಡೋದಕ್ಕೆ ಬೇಕಾದಂಥ ಪದಾರ್ಥಗಳೇನು, ಹಾಗೆ ಮಾಡ್ತಕ್ಕಂಥ ವಿಧಾನ ಏನು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ನಾವಿಲ್ಲಿ 15 ಖಾರದ ಮೆಣಸಿನ್ಕಾಯಿನ ತೊಗೊಂಡಿದ್ದೀವಿ. ಹಾಗೆ 15 ಮಣ್ಕಟ್ ಮೆಣಸಿನ್ಕಾಯಿನ ತೊಗೊಂಡಿದ್ದೀವಿ. 10 ಬ್ಯಾಡಗಿ ಮೆಣಸಿನ್ಕಾಯಿನ ತೊಗೊಂಡಿದ್ದೀವಿ. ಜೊತೆಗೆ 50 ಗ್ರಾಮ್ನಷ್ಟು ಹುಣಸೆ ಹಣ್ಣು, ಬರೀ ಅರ್ಧನೇ ಅರ್ಧ ಈರುಳ್ಳಿ ತೊಗೊಂಡಿದ್ದೀವಿ. 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಹಾಗೆ 1 ಹಿಡಿಯಷ್ಟು ಪುದೀನ ಸೊಪ್ಪು, ಸ್ವಲ್ಪನೇ ಸ್ವಲ್ಪ ಕರಿಬೇವಿನ ಸೊಪ್ಪು, ಜೊತೆಗೆ 2 ಗಡ್ಡೆಯಷ್ಟು ಬೆಳ್ಳುಳ್ಳಿ, 1.5 ಟೇಬಲ್ ಸ್ಪೂನಷ್ಟು ಬೆಲ್ಲ, 1 ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿ ತುರಿ, 1 ಟೇಬಲ್ ಸ್ಪೂನಷ್ಟು ಎಣ್ಣೆ, 2 ಟೇಬಲ್ ಸ್ಪೂನಷ್ಟು ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು. ಇದಿಷ್ಟೇ ನಿಮಗೆ ಹಳ್ಳಿ ಸೊಗಡಿನ ಗುಡ್ಖಾರ ಮಾಡೋದಕ್ಕೆ ಬೇಕಾದಂಥ ಪದಾರ್ಥಗಳು. ಹಾಗೆ ಬನ್ನಿ ಈಗ ಮಾಡ್ತಕ್ಕಂಥ ವಿಧಾನನ ನೋಡ್ಕೊಳ್ಳೋಣ. ಮೊದಲಿಗೆ ನಾವು ತಗೊಂಡಂಥ 50 ಗ್ರಾಮ್ನಷ್ಟು ಹುಣಸೆ ಹಣ್ಣನ್ನು ತೊಳೆದು ಸ್ವಲ್ಪ ಹೊತ್ತು ನೀರಲ್ಲಿ ನೆನೆಸಬೇಕಾಗತ್ತೆ. ಈ ರೀತಿ ನೀರನ್ನು ಸೇರಿಸಾದ ನಂತರ ಒಂದು 5ರಿಂದ 10 ನಿಮಿಷಗಳ ಕಾಲ ಹುಣಸೆ ಹಣ್ಣು ನೀರಲ್ಲಿ ನೆಂದರೆ ಸಾಕಾಗುತ್ತೆ. ಹುಣಸೆ ಹಣ್ಣನ್ನು ನೆನೆಸಿಟ್ಟ ನಂತರ ನಾವೀಗ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡಿದ್ದೀವಿ. ಬಾಣಲಿಗೆ ನಾವು ತೊಗೊಂಡಂಥ 3 ರೀತಿಯಾದಂಥ ಮೆಣಸಿನಕಾಯಿನೂ ಸಹ ಸೇರಿಸ್ಕೊಳ್ಳೋಣ. ನಂತರ ನಾವು ತೊಗೊಂಡಂಥ 1 ಟೇಬಲ್ ಸ್ಪೂನಷ್ಟು ಎಣ್ಣೆನೂ ಸಹ ಸೇರಿಸಿ ಒಂದು 4ರಿಂದ 5 ನಿಮಿಷಗಳ ಕಾಲ ಮೆಣಸಿನಕಾಯಿನ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಈ ರೀತಿ ಮೆಣಸಿನಕಾಯಿನ ಹುರಿಬೇಕಾದ್ರೆ ನೀವು ಮೀಡಿಯಂ ಫ್ಲೇಮಲ್ಲೇ ಹುರ್ಕೋಬೇಕಾಗುತ್ತೆ. ಈ ರೀತಿ ಎಣ್ಣೆನ ಸೇರಿಸಿ ಹುರ್ಕೊಳ್ಳೋದ್ರಿಂದ ಮೆಣಸಿನಕಾಯಿ ಹುರಿಬೇಕಾದ್ರೆ ನಿಮಗೆ ಘಾಟ್ ಬರಲ್ಲ, ಮತ್ತು ಹುರಿದಂಥ ಮೆಣಸಿನಕಾಯಿನೂ ಸಹ ಸ್ವಲ್ಪ ಗರಿಗರಿಯಾಗಿರುತ್ತೆ. ಹೀಗಿಲ್ಲಿ ನಾವು ಸರಿಸುಮಾರು ಏನಿಲ್ಲ ಅಂದರೂ ಒಂದು 4 ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮಲ್ಲೇ ನೀಟಾಗಿ ಮೆಣಸಿನಕಾಯಿನೆಲ್ಲ ಹುರ್ಕೊಂಡಾಯಿತು. ಈಗ ಫ್ಲೇಮ್ನ ಆಫ್ ಮಾಡ್ಕೊಳ್ತೀವಿ. ಈ ರೀತಿ ಮೆಣಸಿನಕಾಯಿನ ಹುರಿದು ಒಂದು ತಟ್ಟೆಗೆ ಸೇರಿಸಾದ ನಂತರ ನಾವೀಗ ಈರುಳ್ಳಿನ ಹುರ್ಕೋಬೇಕಾಗುತ್ತೆ. ನಂತರ ನಾವು ತೊಗೊಂಡಂಥ ಅರ್ಧ ಈರುಳ್ಳಿನ ಬಾಣಲಿಗೆ ಸೇರಿಸಿ ಕೆಂಪಾಗೋವರೆಗೂ ನಾವು ಹುರ್ಕೋಬೇಕಾಗುತ್ತೆ. ಈರುಳ್ಳಿನ ಈ ರೀತಿ ಉರಿತಾ ಹುರಿದಂಥ ಈರುಳ್ಳಿ ಕೆಂಪಾಗಬೇಕು, ಅಲ್ಲಿವರೆಗೂ ನಾವು ಈರುಳ್ಳಿನ ಹುರ್ಕೋಬೇಕು. ಈ ರೀತಿ ಈರುಳ್ಳಿನ ಹುರ್ಕೋಬೇಕಾದ್ರೆ ದಯವಿಟ್ಟು ಮೀಡಿಯಂ ಫ್ಲೇಮಲ್ಲೇ ಹುರ್ಕೊಳ್ಳಿ. ಈಗ ಇಲ್ಲಿ ನೋಡ್ತಾ ಇದ್ದೀರಲ್ಲ, ನಾವು ಈರುಳ್ಳಿನ ಸ್ವಲ್ಪ ಕೆಂಪು ಅಥವಾ ಕಂದು ಬಣ್ಣ ಬರೋವರೆಗೂ ನಾವು ಹುರ್ಕೊಂಡಾಯಿತು. ಒಂದು 3ರಿಂದ 4 ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮಲ್ಲೇ ಹುರ್ಕೊಂಡಿದ್ದೀವಿ. ಈ ಅದಕ್ಕೆ ಹುರ್ಕೊಂಡ್ರೆ ಸಾಕಾಗುತ್ತೆ. ಈಗ ಫ್ಲೇಮ್ನ ಆಫ್ ಮಾಡ್ಕೊಳ್ಳೋಣ. ಈರುಳ್ಳಿನ ನಾವು ಚೆನ್ನಾಗಿ ಹುರಿದಾದ ನಂತರ ನಾವೀಗ ಮಿಕ್ಸಿ ಜಾರ್ ತೊಗೊಂಡಿದ್ದೀವಿ. ಮಿಕ್ಸಿ ಜಾರ್ಗೆ ನಾವು ಮೊದಲು ಹುರಿದು ರೆಡಿ ಮಾಡಿ ಇಟ್ಕೊಂಡಂಥ 3 ರೀತಿಯಾದಂತಹ ಒಣಮೆಣಸಿನಕಾಯಿನ ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ಳೋಣ. ನಾವು ಮಿಕ್ಕಿದೆಲ್ಲ ಪದಾರ್ಥನೂ ಮಿಕ್ಸಿ ಜಾರ್ಗೆ ಸೇರಿಸಿ ರುಬ್ಕೋಬೇಕಾಗತ್ತೆ. ಮೆಣಸಿನಕಾಯಿನ ನಾವು ಒಂದು ರೌಂಡು ನೀಟಾಗಿ ರುಬ್ಕೊಳ್ಳೋದ್ರಿಂದ ನಿಮಗೆ ಮೆಣಸಿನಕಾಯಿ ಪುಡಿ ಆದರೆ ಮತ್ತೆಲ್ಲ ಪದಾರ್ಥಗಳು ಸೇರಿಸೋದಕ್ಕೆ ಸಹಾಯ ಆಗುತ್ತೆ. ಈ ರೀತಿ ನೀವು ಮೆಣಸಿನಕಾಯಿನ ಸ್ವಲ್ಪ ಪುಡಿ ಮಾಡಿಕೊಂಡ್ರೆ ನಂತರ ಮಿಕ್ಕಿದೆಲ್ಲ ಪದಾರ್ಥಗಳು ಮಿಕ್ಸಿ ಜಾರ್ಗೆ ಸೇರಿಸೋದಕ್ಕೆ ಹೆಲ್ಪ್ ಆಗುತ್ತೆ. ನಂತರ ಈಗ ನಾವು ಹುರಿದಂಥ ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀವಿ. ಹಾಗೆ ನಾವು ತೊಗೊಂಡಂಥ 2 ಗಡ್ಡೆ ಬೆಳ್ಳುಳ್ಳಿನೂ ಸಹ ಸೇರಿಸ್ಕೊಳ್ತಾ ಇದ್ದೀವಿ. ಜೊತೆಗೆ 1 ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿ ತುರಿ, ಹಾಗೆ 1.5 ಟೇಬಲ್ ಸ್ಪೂನಷ್ಟು ಬೆಲ್ಲ, ಜೊತೆಗೆ 2 ಟೇಬಲ್ ಸ್ಪೂನಷ್ಟು ಜೀರಿಗೆ, ಮತ್ತೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಮತ್ತು ನಾವು ತೊಗೊಂಡಂಥ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ಕೊಳ್ತಾ ಇದ್ದೀವಿ. ಹಾಗೆ 1 ಹಿಡಿಯಷ್ಟು ಪುದೀನ ಸೊಪ್ಪನ್ನು ಸಹ ಸೇರಿಸ್ಕೊಳ್ತಾ ಇದ್ದೀವಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಳ್ತಾ ಇದ್ದೀವಿ. ಮತ್ತು ನಾವಾಗಲೇ ಹುಣಸೆ ಹಣ್ಣನ್ನು ತೊಳೆದು ಈ ರೀತಿ ನೀರು ಸೇರಿಸಿಟ್ಟಿದ್ವಿ. ನಾವು ಯಾವುದೇ ಕಾರಣಕ್ಕೂ ಇಲ್ಲಿ ಹುಣಸೆ ಹಣ್ಣನ್ನು ಕಿವುಚಿ ಸೇರಿಸ್ತಾ ಇಲ್ಲ, ಹಾಗೆ ನೀರು ಮತ್ತು ಹುಣಸೆ ಹಣ್ಣನ್ನು ಸೇರಿಸ್ಕೊಳ್ತಾ ಇದ್ದೀವಿ. ಈಗ ನಾವು ಈ ರೆಸಿಪಿ ಮಾಡೋದಕ್ಕೆ ತೊಗೊಂಡಂಥ ಎಲ್ಲ ಪದಾರ್ಥಗಳನ್ನು ಮಿಕ್ಸಿ ಜಾರ್ಗೆ ಸೇರಿಸಾಯಿತು. ನಂತರ ಈಗ ಇದೆಲ್ಲ ನುಣ್ಣಗಾಗೋವರೆಗೂ ನಾವು ರುಬ್ಕೋಬೇಕಾಗುತ್ತೆ. ಈಗ ಇಲ್ಲಿ ನೋಡ್ತಾ ಇದ್ರಲ್ಲ,
ನಾವೊಂದು ಮುಕ್ಕಾಲು ಭಾಗದಷ್ಟು ನುಣ್ಣಗಾಗೋಂಗೆ ರುಬ್ಕೊಂಡಿದ್ದೀವಿ. ನಾವು ಮಾಡ್ತಾ ಇರ್ತಕ್ಕಂಥ ಈ ಗೊಡ್ಡು ಖಾರ ಸ್ವಲ್ಪ ಗಟ್ಟಿಯಾಗಿ ಇರಬೇಕು. ಆದ ಕಾರಣ ಸ್ವಲ್ಪ ನೀರನ್ನು ಸೇರಿಸಿ ನಾವು ಮತ್ತೆ ಇನ್ನು ಮಿಕ್ಕಿದಂಥ 25 ಭಾಗದಷ್ಟು ರುಬ್ಕೊಳ್ತೀವಿ. ಓಕೆ ವೀಕ್ಷಕರೇ, ಈಗ ಇಲ್ಲಿ ನೋಡ್ತಾ ಇದ್ರಲ್ಲ, ಕಂಪ್ಲೀಟಾಗಿ 100% ನೀಟಾಗಿ ನುಣ್ಣಗಾಗಿದೆ. ಈ ಒಂದು ಹದದವರೆಗೂ ನೀವು ನುಣ್ಣಿಗೆ ರುಬ್ಕೊಂಡ್ರೆ ಸಾಕಾಗುತ್ತೆ. ಈಗ ಇಲ್ಲಿ ನೋಡ್ತಾ ಇದ್ರಲ್ಲ, ನಾವು ಮಾಡಿದಂಥ ಹಳ್ಳಿ ಸೊಗಡಿನ ಗೊಡ್ಡು ಖಾರ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ ನೋಡೋಣ ಬನ್ನಿ. ಈ ಕಡಲೆಪುಡಿ ಚಟ್ನಿಗೆ ಮುಖ್ಯವಾಗಿ ಬೇಕಾಗಿರೋದು ಹುರ್ಕಡ್ಲಿ. ಇದಕ್ಕೆ ಪುಟಾಣಿನೂ ಅಂತಾರೆ, ಹುರ್ಕಡ್ಲಿ, ಕೆಂಪು ಖಾರ, ಜೀರಿಗೆ, ಒಣಕೊಬ್ಬರಿ, ಬೆಳ್ಳುಳ್ಳಿ, ಹುಣಸೆಹಣ್ಣು, ಕರಿಬೇವು, ಅರಿಶಿನ, ಸ್ವಲ್ಪ ಬೆಲ್ಲ. ಇದಕ್ಕೆ ವಿಶೇಷ ಏನು ಅಂದರೆ ಇದಕ್ಕೆ ಶೇಂಗಾ ಹುರಿದು ಇದರ ಕಾಲು ಭಾಗದಷ್ಟು ಶೇಂಗಾ ಹಾಕಿ, ಇದು ಡಿಫ್ರೆಂಟ್ ರುಚಿ ಕೊಡುತ್ತೆ. ಇದು ಮನೆ ಗನ್ ಪೌಡ್ರ್ ಅಂತಾರೆ. ಕೆಲವು ಮಂದಿ ಬರೀ ಉಪ್ಪು ಖಾರ ಎಲ್ಲ ಹಾಕ್ಬಿಟ್ಟು ಮಾಡ್ತಾರೆ. ಆದರೆ ಇದು ಶೇಂಗಾ ಪುಡಿ ಹಾಕೋದ್ರಿಂದ ಇದರ ರುಚಿನೇ ಡಿಫ್ರೆಂಟ್ ಇರುತ್ತೆ. ಈಗ ಮೊದಲು ಕಡಲೆ ಹಾಕಬೇಕು, ಮಿಕ್ಸಿ ಮಾಡ್ಕೋಬೇಕು. ಇದನ್ನು ಇದು ಪೌಡ್ರ್ ಮಾಡಿಕೊಂಡು ಒಂಚೂರು ಉಪ್ಪು, ಖಾರ ಪುಡಿ ಒಟ್ಟಿಗೆ ಹಾಕಬೇಕು, ಅಂದರೆ ಇದು ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ಜೀರಿಗೆ, ಇದು ಮಿಕ್ಸಿ ಮಾಡ್ಕೋಬೇಕು. ಇವಿಷ್ಟೇ ಮುಂಚೆ ಮಿಕ್ಸಿ ಮಾಡ್ಕೋಬೇಕು. ಮೊದಲು ಇದು ಈ ಥರ ಪುಡಿ ಮಾಡ್ಕೋಬೇಕು. ಆದರೆ ಇನ್ನೂ ಖಾರ ಹಾಕಬೇಕು ಇದಕ್ಕೆ, ಯಾಕಂದರೆ ಇನ್ನೂ ಇದೆಯಲ್ಲ, ಅದಕ್ಕೆ ಈಗ ಮಿಕ್ಸ್ ಮಾಡ್ಕೋಬೇಕು. ಇದು ಒಟ್ಟಿಗೆ ಯಾಕೆ ಹಾಕೋದಂದರೆ ಇದು ಒಂದು ಹತ್ರ ಬೆಳ್ಳಗೆ ಒಂದು ಹತ್ರ ಕೆಂಪಿಗೆ ಬರುತ್ತೆ. ಅದಕ್ಕೆ ಇದ್ರ ಒಟ್ಟಿಗೆ ಖಾರ ಹಾಕಿದರೆ ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ಮಿಕ್ಸಿ ಮಾಡ್ಕೋಬೇಕು. ಈಗ ಶೇಂಗಾ ಪುಡಿನೂ ಒಂಚೂರು ಖಾರ ಹಾಕಬೇಕು. ಖಾರ ಯಾಕೆ ಹಾಕಬೇಕಂದ್ರೆ ಇದು ಕೆಂಪಗೆ ಕಾಣಿಸುತ್ತೆ, ಇಲ್ಲ ಅಂದರೆ ಬೆಳ್ಳಗೆ ಬಂದ್ಬಿಡುತ್ತೆ. ಅದಕ್ಕಾಗಿ ಖಾರ ಹಾಕಬೇಕು. ಇದು ನೀವು ಕಡಲೆ ಒಂದು ಗ್ಲಾಸ್ ತೊಗೊಂಡ್ರೆ ಅರ್ಧ ಗ್ಲಾಸ್ ಶೇಂಗಾ ತೊಗೋಬೇಕು. ಅದಕ್ಕೆ ಅಳತೆ ನೋಡಿಕೊಂಡು ನಾವು ಹಾಕ್ಕೋಬೇಕು ಎಲ್ಲ ಸಾಮಾನುಗಳು. ನಿಮಗೆ ಹುಳಿ ಎಷ್ಟು ಬೇಕಾಗುತ್ತೋ ಅಷ್ಟು ಹುಣಸೆಹಣ್ಣು ಹಾಕ್ಕೋಬೇಕು, ಒಣಕೊಬ್ಬರಿ ಹಾಕಬೇಕು, ಕರಿಬೇವು, ಸ್ವಲ್ಪ ಬೆಲ್ಲ. ಈ ಬೆಲ್ಲ ಟೇಸ್ಟಿಗಂತ ಹಾಕೋದಷ್ಟೇ, ಇಷ್ಟ ಇದ್ರೆ ಹಾಕೋಬೋದು. ಬೆಳ್ಳುಳ್ಳಿ, ಸ್ವಲ್ಪ ಅರಿಶಿಣ, ಇದಕ್ಕೂ ಉಪ್ಪು ಹಾಕಬೇಕು. ಅಳತಿ ನೋಡ್ಕೊಂಡು ಹಾಕ್ಕೋಬೇಕು. ಉಪ್ಪು ನಮ್ಗೆ ಎಷ್ಟು ಬೇಕೋ ಅಷ್ಟು. ಖಾರ ಪುಡಿ ಹಾಕಬೇಕು. ಇದು ಈ ಥರ ಮುದ್ದೆ ಮೆತ್ತಗಾಗುತ್ತಲ್ಲ, ಇದಕ್ಕೆ ಒಂದು ಸ್ವಲ್ಪ ನಾವು ಕಡಲೆ ಪುಡಿ ಹಾಕೋಬೇಕು. ಈಗ ನಾವು ಕೊಬ್ಬರಿ ಇದೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀವಲ್ಲ, ಈ ಮಿಕ್ಸ್ ಮಾಡ್ಕೊಂಡಿದ್ದ ಪುಡಿನ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಪುಡಿ ಮಾಡ್ಕೊಂಡಿದ್ದನ್ನೆಲ್ಲ, ಯಾಕಂದರೆ ಎಲ್ಲದಕ್ಕೂ ಸಮವಾಗಿ ಹರಡಬೇಕಲ್ಲ ಇದು, ಅದಕ್ಕಾಗಿ ಇದಕ್ಕೆ ಕೈ ಮಿಕ್ಸ್ ಮಾಡ್ಕೋಬೇಕು. ಈಗ ರುಬ್ಬಿದ್ದದು ಕೊಬ್ಬರಿ ಮಿಕ್ಸ್ ಮಾಡಿದ್ದು ಮತ್ತು ಇದನ್ನು ಎರಡು ಮಿಕ್ಸ್ ಮಾಡಿ ಮಿಕ್ಸಿ ಮಾಡಿಬಿಡ್ಬೇಕು. ಈಗ ಕಡಲೆ ಪುಡಿ ಚಟ್ನಿ ರೆಡಿ.